ಜೂನ್ 8 ದರ್ಶನ್ ಅಂಡ್ ಗ್ಯಾಂಗ್ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿತ್ತು. ಅಂದು ನಡೆದ ಕೃತ್ಯಕ್ಕೆ ಪಟ್ಟಣಗೆರೆ ಶೆಡ್ ಸಾಕ್ಷಿಯಾಗಿತ್ತು. ಇದರಲ್ಲಿ ರೇಣುಕಾ ಸ್ವಾಮಿಯನ್ನ ಕರೆತರೋದ್ರಿಂದ ಹಿಡಿದು 3 ಆರೋಪಿಗಳನ್ನ ಸರೆಂಡರ್ ಮಾಡುವ ತನಕ ಪ್ರತಿ ಹಂತದಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿರುವ ಚಾರ್ಜ್ ಶೀಟ್ನಲ್ಲಿ 17 ಜನರ ವಿರುದ್ಧದ ಆರೋಪಗಳು ಉಲ್ಲೇಖಿಸಲಾಗಿದೆ. 17 ಜನರ ವಿರುದ್ಧದ ಆರೋಪಗಳಿಗೆ ಪೂರಕ ಸಾಕ್ಷ್ಯಗಳು ಲಭ್ಯವಾಗಿದೆ. ಎಲ್ಲರೂ ಸೇರಿ ಕೊಲೆ ಅಂಡ್ ಕೇಸ್ ಮುಚ್ಚಿ ಹಾಕಲು ಯತ್ನಿಸಿದ್ದು ದೃಢವಾಗಿದ್ದು, ರೇಣುಕಾ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪ್ರಮುಖ ಪಾತ್ರಧಾರಿಯಾಗಿದ್ದಾನೆ. ಕೊಲೆಗೆ ಸಂಚು, ಕಿಡ್ನಾಪ್, ಕೊಲೆ, ಸಾಕ್ಷ್ಯನಾಶ ಎಲ್ಲದರಲ್ಲೂ ದರ್ಶನ್ ಪಾತ್ರ ಕಂಡು ಬಂದಿದೆ ಎನ್ನಲಾಗಿದೆ. ಪವನ್ಗೆ ಹೇಳಿ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆಸಿರೋದು, ಪವನ್ ರಾಘವೇಂದ್ರಗೆ ಹೇಳಿ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿರೋದು, ದರ್ಶನ್ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದ್ದು, ಪಬ್ನಲ್ಲಿ ಕುಳಿತಿದ್ದು, ನಂತರ ಪವಿತ್ರ ಮನೆಗೆ ಹೋಗಿದ್ದು, ಪವಿತ್ರ ಕರೆದುಕೊಂಡು ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದು, ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಪಬ್ಗೆ ಬಂದಿದ್ದು ಎಲ್ಲದಕ್ಕೂ ಸಾಕ್ಷ್ಯಗಳು ಲಭ್ಯವಾಗಿದೆ ಎನ್ನಲಾಗಿದೆ. ಪ್ರತಿ ಹಂತದಲ್ಲೂ ದರ್ಶನ್ ನೋಡಿದ್ದ ಪ್ರತ್ಯಕ್ಷದರ್ಶಿಗಳು ನೀಡಿರೋ ಹೇಳಿಕೆಗಳೇ ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ನಟ ಚಿಕ್ಕಣ್ಣ ಸೇರಿ ಅನೇಕ ಸಾಕ್ಷಿಗಳು ನೀಡಿರೋ ಹೇಳಿಕೆಗಳನ್ನ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ. ಅದರಲ್ಲೂ ದರ್ಶನ್ ವಿರುದ್ಧ ಆರೋಪಿಯೊಬ್ಬ ಹೇಳಿಕೆ ನೀಡಿರೋದು ಮಹತ್ವ ಪಡೆದುಕೊಂಡಿದೆ. ಪ್ರದೋಷ್ ಮೊಬೈಲ್ನಲ್ಲಿ ಘಟನೆಗೆ ಸಂಬಂಧಿಸಿದ ವಿಡಿಯೋಗಳು, ಫೋನ್ ಕಾಲ್, ಚಾಟಿಂಗ್ಗಳು, ಸಂಚಿನ ಬಗ್ಗೆ ನಡೆದ ಮಾಹಿತಿಯೂ ಉಲ್ಲೇಖವಾಗಿದೆ. ಡಿ ಗ್ಯಾಂಗ್ ವಿರುದ್ಧದ ಚಾರ್ಜ್ ಶೀಟ್ ಸಲ್ಲಿಕೆ ಕುರಿತಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಪ್ರತಿಕ್ರಿಯಿಸಿದ್ದಾರೆ. ಎಫ್ಎಸ್ಎಲ್ ಹಾಗೂ ಸಿಎಫ್ಎಸ್ಎಲ್ಗೆ ಹಲವು ವಸ್ತುಗಳನ್ನು ರವಾನಿಸಿದ್ದೇವೆ. ಈ ಪೈಕಿ ಇನ್ನೂ ಹಲವಾರು ವರದಿಗಳು ಬರಬೇಕಿದೆ ಎಂದು ಹೇಳಿದ್ದಾರೆ. ಇದರಲ್ಲಿ ಒಟ್ಟು ಪ್ರತ್ಯಕ್ಷ ಸಾಕ್ಷಿದಾರರು 3 ಜನ ಮತ್ತು 161 ಮತ್ತು 164 ಸ್ಟೇಟ್ಮೆಂಟ್ಗಳನ್ನು ನಾವೇನು ಮಾಡ್ತೀವಿ. ನ್ಯಾಯಾಧೀಶರ ಮುಂದೆ ಸುಮಾರು 27 ಜನ ಸಾಕ್ಷಿದಾರರ ಹೇಳಿಕೆಗಳನ್ನು ಪಡೆಯಲಾಗಿದೆ. ಉಳಿದವರ ಆ ಹೇಳಿಕೆಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಗಳ ಮುಂದೆ ಪಡೆಯಲಾಗಿದೆ. ಅದೇ ರೀತಿ FSL ಮತ್ತು CFSLಗೆ ಅನೇಕ ವಸ್ತುಗಳನ್ನು ಪರೀಕ್ಷೆಗೆ ಕಳಿಸಲಾಗಿದ್ದು, ಅವೆಲ್ಲ ವರದಿಗಳು ಬಂದಿದ್ದಾವೆ. CFSLನಿಂದ ಇನ್ನೂ ಕೆಲವೊಂದು ವರದಿಗಳು ಬಾಕಿ ಇದ್ದಾವೆ. 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗ್ತಾ ಇದ್ದಂತೆ ಜೈಲಿನಲ್ಲಿ ದಂಗಾದ ದರ್ಶನ್ ಟೆನ್ಷನ್ ಹೆಚ್ಚುತ್ತಾ ಇದ್ದಂತೆ ಪತ್ನಿಗೆ ಕರೆ ಮಾಡಿ ಲಾಯರ್ ಜೊತೆ ಮಾತನಾಡಿದ್ದಾರೆ. ಇತ್ತ ಪರಪ್ಪನ ಅಗ್ರಹಾರದಲ್ಲಿರುವ A1 ಪವಿತ್ರ ಗೌಡಗೂ ಟೆನ್ಷನ್ ಹೆಚ್ಚಾಗಿದೆ. ಈ ಸುದ್ದಿಗಳನ್ನ ನೋಡೋಣ ಡಿ ಪಟಾಲಂ ವಿಲವಿಲ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಲೆ ಆರೋಪಿ ದರ್ಶನ್ ಜೈಲು ಸೇರಿ 75 ದಿನವಾಗಿದೆ. ಬಳ್ಳಾರಿ ಜೈಲು ಪಾಲಾಗಿ 7 ದಿನವಾಗಿದೆ. ಈ 7 ದಿನ ಬಳ್ಳಾರಿ ಜೈಲಲ್ಲಿ ಆರೋಪಿ ದರ್ಶನ್ ಇನ್ನಿಲ್ಲದ ನರಕ ಅನುಭವಿಸಿ ಬಿಟ್ಟಿದ್ದಾನೆ. ನಿದ್ದೆ ಊಟವಿಲ್ಲದೆ ಒದ್ದಾಡಿ ಹೋಗಿದ್ದಾನೆ. ದೇವರ ನಾಮ ಯೋಗ ಮಾಡಿದ್ರೂ ಟೆನ್ಷನ್ ಮಾತ್ರ ಕಡಿಮೆಯಾಗಿಲ್ಲ. ಇವತ್ತು ಕೂಡ ಬೆಳಗ್ಗೆ ಉಪಹಾರ ನೀಡಲು ಹೋದ ಸಿಬ್ಬಂದಿ ಬಳಿ ದೋಷಾರೋಪ ಪಟ್ಟಿ ಬಗ್ಗೆ ದರ್ಶನ್ ಕೇಳಿದ್ದಾನೆ. ಈ ವೇಳೆ ಜೈಲು ಸಿಬ್ಬಂದಿಯಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಮಾಹಿತಿ ನೀಡಿದ್ರು. ಜೈಲು ಸಿಬ್ಬಂದಿ ಮಾಹಿತಿ ನೀಡುತ್ತಿದ್ದಂತೆ ದರ್ಶನ್ ದಂಗಾಗಿ ಹೋಗಿದ್ದ ಎನ್ನಲಾಗಿದೆ. ಚಾರ್ಜ್ ಶೀಟ್ ಟೆನ್ಷನ್ ಹೆಚ್ಚಾದಂತೆ ಕೊಲೆ ಆರೋಪಿ ದರ್ಶನ್ಗೆ ಕುಟುಂಬ ಸದಸ್ಯರು ನೆನಪಾಗಿದ್ರು. ಚಾರ್ಜ್ ಶೀಟ್ ಬಗ್ಗೆ ಮಾತನಾಡಲು ಕುಟುಂಬ ಸದಸ್ಯರಿಗೆ ಕರೆ ಮಾಡಬೇಕು ಅಂತ ಮನವಿ ಮಾಡಿದ್ದ. ಯಾವ ನಂಬರ್ಗೆ ಫೋನ್ ಮಾಡಬೇಕು ಮಾಹಿತಿ ಕೊಡಿ ಅಂತ ಜೈಲಾಧಿಕಾರಿಗಳು ಸೂಚಿಸಿದ್ದಾರೆ. ಈ ವೇಳೆ ತನಗೆ ಕೇವಲ ಪತ್ನಿ ವಿಜಯಲಕ್ಷ್ಮಿ ನಂಬರ್ ಅಷ್ಟೇ ಗೊತ್ತಿರುವುದಾಗಿ ಹೇಳಿದ ದರ್ಶನ್ ಪತ್ನಿಗೆ ಕರೆ ಮಾಡಿದ್ದಾರೆ. ಮನೆಯವರು ಹಾಗೂ ವಕೀಲರ ಜೊತೆ ಮಾತನಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದ ದರ್ಶನ್ಗೆ ಜೈಲಾಧಿಕಾರಿಗಳು 5 ನಿಮಿಷದ ಸಮಯ ಕೊಟ್ಟಿದ್ರು. ಈ ವೇಳೆ ಪತ್ನಿ ವಿಜಯಲಕ್ಷ್ಮಿಗೆ ಕರೆ ಮಾಡಿದ್ದ ದರ್ಶನ್ ಪತ್ನಿಯ ಮೊಬೈಲ್ ಮೂಲಕವೇ ಕಾನ್ಫರೆನ್ಸ್ ಕಾಲ್ನಲ್ಲಿ ತನ್ನ ವಕೀಲರ ಬಳಿಯೂ ಮಾತನಾಡಿದ್ದಾರೆ. ಕೇಸ್ ಚಾರ್ಜ್ ಶೀಟ್ ಬಗ್ಗೆ ದರ್ಶನ್ ಮಾತುಕತೆ ನಡೆಸಿದ್ದಾರೆ. ಜಾಮೀನು ಯಾವಾಗ ಆಗುತ್ತೆ ಅನ್ನೋ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ದರ್ಶನ್ ಇರುವ ಸೆಲ್ನಲ್ಲಿ ಇಂದು ಟಿವಿ ವ್ಯವಸ್ಥೆ ಮಾಡಲಾಗಿದೆ. ನಿನ್ನೆಯಿಂದ ಸೆಲ್ನಲ್ಲಿ ಟಿವಿ ಬೇಕು ಅಂತ ಪದೇ ಪದೇ ದರ್ಶನ್ ಬೇಡಿಕೆ ಇಡುತ್ತಿದ್ರು. ಈ ಬೆನ್ನಲ್ಲೇ 15ನೇ ಸೆಲ್ನಲ್ಲಿ ಟಿವಿ ವ್ಯವಸ್ಥೆ ಮಾಡಲಾಗಿದೆ. ವಿಚಾರಣಾಧೀನ ಕೈದಿಗಳಿಗೆ ಜೈಲಿನಲ್ಲಿ ಟಿವಿ ಕೊಡಲು ಅವಕಾಶವಿರುತ್ತೆ. ಹೀಗಾಗಿ ದರ್ಶನ್ಗೆ ಟಿವಿ ವ್ಯವಸ್ಥೆ ಮಾಡಲಾಗಿದೆ.
ಜೈಲಿನಲ್ಲಿರುವ ದರ್ಶನ್ಗೆ ಒಂದಾದ ಮೇಲೊಂದರಂತೆ ಆರೋಗ್ಯ ಸಮಸ್ಯೆ ಕಾಡ್ತಿದೆ. ಸದ್ಯ ದರ್ಶನ್ ಆರೋಗ್ಯ ತಪಾಸಣೆ ಮಾಡಿರೋ ಜೈಲಿನ ವೈದ್ಯರು ಬಿಪಿ, ಶುಗರ್, ಬೆನ್ನು ನೋವಿನ ತಪಾಸಣೆ ಮಾಡಿದ್ದಾರೆ. ಜೈಲಿನಲ್ಲಿ ವಾರಕ್ಕೊಮ್ಮೆ ಕೈದಿಗಳ ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ. ಅದರಂತೆ ದರ್ಶನ್ ಹೆಲ್ತ್ ಚೆಕ್ಅಪ್ ಮಾಡಲಾಗಿದೆ. ದರ್ಶನ್ ಮಾತ್ರವಲ್ಲ, ಚಾರ್ಜ್ ಶೀಟ್ ಸಲ್ಲಿಕೆ ಪವಿತ್ರ ಗೌಡಗೂ ಶಾಕ್ ಕೊಟ್ಟಿದೆ. ಜೈಲಾಧಿಕಾರಿಗಳು ಸಿಬ್ಬಂದಿ ಬಳಿ ಈ ಬಗ್ಗೆ ಪವಿತ್ರ ಮಾಹಿತಿ ಪಡೆದುಕೊಂಡಿದ್ದಾಳೆ. ಸಹ ಕೈದಿಗಳ ಜೊತೆಗೂ ಪವಿತ್ರ ಟೆನ್ಷನ್ನಲ್ಲಿ ಮಾತನಾಡಿದ್ದಾಳಂತೆ. ಈ ನಡುವೆ ಪವಿತ್ರ ಗೌಡಳನ್ನ ತಂದೆ, ತಾಯಿ, ಸಹೋದರ ಭೇಟಿ ಮಾಡಿ ಧೈರ್ಯ ತುಂಬಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬರೋಬ್ಬರಿ 17 ಮಂದಿ ಜೈಲು ಪಾಲಾಗಿದ್ದು, ಎಲ್ಲಾ 17 ಮಂದಿಯ ಪಾತ್ರಗಳನ್ನು ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಕೂಲಂಕುಷವಾಗಿ ವಿವರಿಸಿದ್ದಾರೆ. ಕೊಲೆ ಪ್ರಕರಣದಲ್ಲಿ A1 ಪವಿತ್ರ ಗೌಡ, A2 ದರ್ಶನ್ ರಿಂದ ಹಿಡಿದು ಕೊನೆಯ ಅಂದ್ರೆ A17 ಆಗಿರುವ ನಿಖಿಲ್ ತನಕ ಎಲ್ಲರೂ ನಿರ್ವಹಿಸಿದ ಪಾತ್ರಗಳನ್ನು ವಿವರಿಸಲಾಗಿದೆ. ಈ ಎಲ್ಲಾ ಪಾತ್ರಗಳ ಚಲನವಲನ ಸೇರಿದಂತೆ ಪ್ರತಿಯೊಂದು ಆರೋಪಕ್ಕೂ ಪೂರಕವಾದ ಸಾಕ್ಷ್ಯಗಳನ್ನು ಕಲೆ ಹಾಕಲಾಗಿದೆ. ರೇಣುಕಾಸ್ವಾಮಿ ಕೊಲೆಗೆ ಮೂಲ ಕಾರಣವೇ ಪವಿತ್ರ ಗೌಡ ಎನ್ನಲಾಗಿದ್ದು, ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಗೌಡ ಪಾತ್ರದ ಬಗ್ಗೆ ವಿವರವಾಗಿ ಉಲ್ಲೇಖಿಸಲಾಗಿದೆ. ರೇಣುಕಾ ಮೇಲೆ ಹಲ್ಲೆ ಮಾಡುವಾಗ ಖುದ್ದು ಶೆಡ್ನಲ್ಲಿದ್ದ ಪವಿತ್ರ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದು ಎನ್ನಲಾಗಿದೆ. ಕೃತ್ಯ ನಡೆದ ಸಮಯದಲ್ಲಿ ಪವಿತ್ರ ಸ್ಥಳದಲ್ಲಿ ಇದ್ದಿದ್ದಕ್ಕೆ ಸಾಕ್ಷಿಯೂ ಲಭ್ಯವಾಗಿದ್ದು, ಸಿಸಿಟಿವಿಯಲ್ಲಿ ಪವಿತ್ರ ಗೌಡ ಓಡಾಟದ ದೃಶ್ಯ ಸೆರೆಯಾಗಿದೆ. ಪವಿತ್ರ ಗೌಡ ಮೊಬೈಲ್ ಕೃತ್ಯದ ಸ್ಥಳದಲ್ಲಿ ಆಕ್ಟಿವ್ ಆಗಿದ್ದು ದೃಢವಾಗಿದ್ದು, ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದಂತಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಮುಡಾ ಕದನ ಜೋರಾಗಿದೆ. ಮುಡಾ ಸೈಟ್ ಹಂಚಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರ ಏನಿದೆ ಅಂತ ಸಚಿವ ಕೆಎನ್ ರಾಜಣ್ಣ ಗುಡುಗಿದ್ದಾರೆ. ಇತ್ತ ತೀರ್ಪಿನ ಬಳಿಕ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಯಡಿಯೂರಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಡಾದಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಪತ್ನಿಗೆ ಸೈಟ್ ಕೊಡಿ ಅಂತ ಸಿದ್ದರಾಮಯ್ಯ ಯಾರಿಗಾದ್ರೂ ಹೇಳಿದ್ದಾರಾ, ಇಲ್ಲ ಪತ್ರ ಬರೆದಿದ್ದಾರಾ? ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಗುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮೂಡ ಇದರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಏನಿದೆ ಹೇಳಿ. ಅವ್ರ ಮನೆಯವರು ಪಾರ್ವತಿಯನ್ನವ್ರಿಗೆ ಸೈಟ್ ಕೊಟ್ಟ ಆ ಕ್ಷಣಕ್ಕೆ ಸಿದ್ದರಾಮಯ್ಯ ಕೊಡ್ಸವ್ರ, ಸಿದ್ದರಾಮಯ್ಯ ಕೊಡಿ ಅಂತ ಯಾರಿಗಾನ ಹೇಳಿದಾರ, ಯಾರಿಗಾನ ಪತ್ರ ಬರೆದ, ಏನಿದೆ ಅವ್ರ ಪಾತ್ರ ಎಲ್ಲಾದ್ರೂ ಹೇಳಿ ನೋಡೋಣ. ಸಿದ್ದರಾಮಯ್ಯ ಸಹ ರಾಜೀನಾಮೆ ಕೊಡಬೇಕಾಗುತ್ತೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭವಿಷ್ಯ ನುಡಿದಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಹಿಂದಿನ ಮೂಡ ಆಯುಕ್ತರನ್ನ ಸರ್ಕಾರ ಸಸ್ಪೆಂಡ್ ಮಾಡಿದೆ. ಅದರರ್ಥ ಸರ್ಕಾರ ಹಗರಣ ಆಗಿದೆ ಅಂತ ಒಪ್ಕೊಂಡಿದೆ. ಹೀಗಾಗಿ ಮುಂದೆ ಸಿದ್ದರಾಮಯ್ಯ ಸಹ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತಂದ್ರು. ಮೈಸೂರಿನ ಹಿಂದಿದ್ದ ಕಮಿಷನರ್ ಏನಿದ್ರು ಮೂಡ ಕಮಿಷನರ್, ಅವರನ್ನ ಈಗ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಆದೇಶ ಮಾಡಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ. ಅದರ ಅರ್ಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮೂಡಾದಲ್ಲಿ ಹಗರಣ ಆಗಿದೆ ಅಂತಕ್ಕಂಥದ್ದನ್ನ ಮೊದಲ ಬಾರಿಗೆ ಒಪ್ಕೊಂಡಿದ್ದಾರೆ. ಆ ಹಿಂದಿನ ಮೂಡ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡೋದ್ರ ಮುಖೇನ ಇವತ್ತು ಹಗರಣ ಆಗಿದೆ ಮೂಡಾದಲ್ಲಿ ಅನ್ನೋದನ್ನ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಹ ಈ ಮೂಡ ವಿಚಾರದಲ್ಲಿ ರಾಜೀನಾಮೆ ಕೊಡಲೇಬೇಕಾಗ್ತದೆ. ಸಿಎಂ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಹೈಕೋರ್ಟ್ ತೀರ್ಪು ಬರಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭವಿಷ್ಯ ನುಡಿದಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೋ ಅಂತ ಕಾದು ನೋಡಿ, ರಾಜ್ಯ ರಾಜಕಾರಣ ಯಾವ ರೀತಿ ಬದಲಾಗುತ್ತೆ ಅಂತ ಕಾದು ನೋಡಿ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳು ಬಹಳ ದೊಡ್ಡ ಪಟ್ಟಿನೇ ಇದೆ. ದೇಶಪಾಂಡೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ, ಇನ್ನೂ ಪಟ್ಟಿ ದೊಡ್ಡದಿದೆ. ಹೈಕೋರ್ಟ್ ಜಡ್ಜ್ಮೆಂಟ್ ಬರಲಿ, ಬಂದ್ಮೇಲೆ ರಾಜ್ಯದ ರಾಜಕಾರಣ ಯಾವ್ಯಾವ ರೀತಿ ಬದಲಾವಣೆ ಆಗ್ತದೆ ಅವು ಕಾದು ನೋಡಿ. ಸಿಎಂ ಸಿದ್ದರಾಮಯ್ಯ ತೀರ್ಪು ಬಂದ ನಂತರ ರಾಜೀನಾಮೆ ಕೊಡುವ ಪರಿಸ್ಥಿತಿ 100ಕ್ಕೆ 100 ಬರುತ್ತೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಭವಿಷ್ಯ ನುಡಿದಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಅದಕ್ಕಿಂತ ಮೊದಲೇ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು, ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತಂದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ತೀರ್ಪು ಬಂದ ನಂತರ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ 100ಕ್ಕೆ 100 ಬರುತ್ತೆ. ಆ ತೀರ್ಪಿಗೆ ಮುಂಚೆನೇ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನಾನು ಒಂದು ಸಲಹೆ ಅವ್ರಿಗೆ ಕೊಡ್ತೀನಿ. ಏಕೆಂದರೆ ಅವರು ಮಾಡಿರುವಂಥ ಎಲ್ಲ ಹಗರಣಗಳು ಸಾಬೀತಾಗಿರೋದ್ರಿಂದ ಅದರಿಂದ ಯಾವುದೇ ಕಾರಣಕ್ಕೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ.
ಶಾಸಕ ಆರ್.ವಿ. ದೇಶಪಾಂಡೆ ರೀತಿ ಒಂದು ಪಟ್ಟಿಯೇ ಇದೆ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಸಿಎಂ ಕುರ್ಚಿ ಖಾಲಿ ಇದೆಯಾ? ಖಾಲಿ ಇದ್ದರಷ್ಟೇ ಕೇಳಬೇಕು. ಸಿದ್ದರಾಮಯ್ಯ ಒಪ್ಪಿದ್ರೆ ಮುಖ್ಯಮಂತ್ರಿ ಆಗುತ್ತಾರಾ? ಹೈಕಮಾಂಡ್ ಒಪ್ಪಿದ್ರೆ ಮುಖ್ಯಮಂತ್ರಿ ಆಗೋದು. ದೇಶಪಾಂಡೆ ಹೇಳಿಕೆಯನ್ನ ಚರ್ಚೆ ಮಾಡುವ ಅಗತ್ಯತೆ ಇಲ್ಲ ಅಂತಂದ್ರು. ದೇಶಪಾಂಡೆ ಅವ್ರ ಜೊತೆನಲ್ಲಿ ಒಂದು ಪಟ್ಟಿನೇ ಇದೆ ನಮ್ಮಲ್ಲಿ. ದೇಶಪಾಂಡೆ ಒಬ್ಬರೇ ಅಲ್ಲ ಇರೋದು. ದೇಶಪಾಂಡೆ ಅವರು ನೀವು ಅವರ ಮಾತಿನ ಟೆನರ್ನ ನೀವು ನೋಡಿ. ನಾನು ಕ್ಯಾಬಿನೆಟ್ ಸಚಿವನಾಗಿ ಇನ್ನೊಂದಾಗಿ ಮತ್ತೊಂದಾಗಿ ಬಹಳ ದಣಿದಿದ್ದೇನೆ. ಈಗ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಏನು ಸಿದ್ದರಾಮಯ್ಯನವ್ರು ಒಪ್ಪಿದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ಸಿದ್ದರಾಮಯ್ಯನವ್ರು ಒಪ್ಪಿಟ್ರೆ ಮುಖ್ಯಮಂತ್ರಿ ಆಗ್ತದೆ, ಹೈಕಮಾಂಡ್ ಒಪ್ಪಿದ್ರೆ ಅವ್ರು ಮುಖ್ಯಮಂತ್ರಿ ಆಗೋದು. ಅದು ಒಂದು ಸರ್ಕಾಸ್ಟಿಕ್ ಆಗಿ ಹೇಳಿರ್ತಾರೆ. ಅದನ್ನು ಅಷ್ಟೊಂದು ತೀವ್ರವಾಗಿ ಪರಿಗಣಿಸಿಕೊಂಡು ಚರ್ಚೆ ಮಾಡೋ ಅಗತ್ಯತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಮೀರ್ ಸಾದಿಕ್, ಮಲ್ಲಪ್ಪ ಶೆಟ್ಟಿ ಅಂಥವರು ನಮ್ಮಲ್ಲೇ ಇದ್ದಾರೆ ಎಂದಿದ್ದ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಟಿಪ್ಪು ಸುಲ್ತಾನ್ ಸಾವಿಗೆ ಯಾರು ಕಾರಣ? ಮೀರ್ ಸಾದಿಕ್, ಕಿತ್ತೂರು ರಾಣಿ ಚೆನ್ನಮ್ಮನ ಸಾವಿಗೆ ಕಾರಣ ಯಾರು? ಸಂಗೊಳ್ಳಿ ರಾಯಣ್ಣನ ಕಲ್ಪನೆ ಇಟ್ಕೊಂಡು ಹೇಳಿದ್ದಾರೆ. ಸರ್ಕಾರದ ಬಗ್ಗೆ ಅವರೇನೂ ಹೇಳಿಲ್ಲ ಅಂತಂದ್ರು. ಸಂಗೊಳ್ಳಿ ರಾಯಣ್ಣನ ಜಯಂತಿನಲ್ಲಿ ಆ ರೀತಿ ಅಭಿಪ್ರಾಯ ಅಂದ್ರೆ ನೀವು ಈ ರಾಜಕೀಯದ ಸನ್ನಿವೇಶಕ್ಕೆ ಅದನ್ನು ಹೋಲಿಕೆ ಮಾಡಕ್ ಹೋಗ್ಬೇಡಿ. ಅವರು ಸಂಗೊಳ್ಳಿ ರಾಯಣ್ಣನ ಕಾಲದ್ದು, ಟಿಪ್ಪು ಸುಲ್ತಾನ್ ಕಾಲದ್ದು ಮತ್ತೆ ರಾಣಿ ಚೆನ್ನಮ್ಮನ ಕಾಲದ್ದು ಗಮನದಲ್ಲಿ ಇಟ್ಕೊಂಡು ಅವರು ಆ ಅಭಿಪ್ರಾಯ ವ್ಯಕ್ತ ಮಾಡಿರ್ತಾರೆ. ಚನ್ನಪಟ್ಟಣ ಉಪಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಗೊಂದಲವಿಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿಪಿವೈ ನಮ್ಮ ಪಕ್ಷದವರಲ್ಲ, ಅವರಿಗೂ ನಮಗೂ ಸಂಬಂಧವಿಲ್ಲ. ಈಗ ಎಲ್ಲಿ ಇದ್ದಾರೆ ಅಲ್ಲಿಯೇ ಯಶಸ್ಸು ಸಿಗಲಿ. 3 ಕ್ಷೇತ್ರಗಳಲ್ಲೂ ಒಳ್ಳೆಯ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುತ್ತೇವೆ ಅಂತಂದ್ರು. ಪಕ್ಷಕ್ಕೆ ಸಂಪೂರ್ಣವಾದಂಥ ಕ್ಲಾರಿಟಿ, ಅಭ್ಯರ್ಥಿ ವಿಚಾರದಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ಒಳ್ಳೆಯ ಅಭ್ಯರ್ಥಿಯನ್ನ ನಾವು 3 ಕ್ಷೇತ್ರದಲ್ಲಿ ಉತ್ತಮವಾದಂಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಕ್ಕೆ ನಮ್ಮ ನಾಯಕತ್ವ ಚುನಾವಣೆ ಘೋಷಣೆ ಆದಮೇಲೆ ತೀರ್ಮಾನವನ್ನು ತೆಗೆದುಕೊಳ್ತದೆ. ಅವ್ರಿಗೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ. ಅವ್ರು ನಮ್ಮ ಪಕ್ಷದ ಅಭ್ಯರ್ಥಿನೂ ಅಲ್ಲ. ಅವರನ್ನು ನಮ್ಮ ಪಕ್ಷ ನೋಡಿದೆ. ಅವರು ಏನಿಲ್ಲಿದ್ದಾರೆ ಅಲ್ಲಿ ಯಶಸ್ಸಾಗಿ. ಸಿಪಿ ಯೋಗೇಶ್ವರ್ ಅವರ ಎಂಎಲ್ಸಿ ಅವಧಿ ಇನ್ನೂ ಇದೆ ಎಂದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಚನ್ನಪಟ್ಟಣದಲ್ಲಿ ಸ್ಪರ್ಧಿಸುವ ಬಗ್ಗೆ ಎಲ್ಲೂ ನಾನು ಮಾತನಾಡಿಲ್ಲ. ಜನರ ಅಭಿಪ್ರಾಯ ಸಂಗ್ರಹ ಮಾಡಿ ವರಿಷ್ಠರ ಮುಂದೆ ಇಡ್ತೇನೆ. 2 ಪಕ್ಷದ ನಾಯಕರು ಸೇರಿ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೇವೆ ಅಂತಂದ್ರು. ಎಚ್ಡಿಕೆ ದಿನಕ್ಕೊಂದು ಸುಳ್ಳು ಹೇಳುತ್ತಿದ್ದಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮೊದಲು ಎಚ್ಡಿ ಕುಮಾರಸ್ವಾಮಿ ಅವರೇ A2 ಆರೋಪಿ ಅಂತ ವರದಿಯಾಗಿದೆ. ಅವರ ಮೊಂಡತನ ಮುಂದುವರೆಸಿದ್ದಾರೆ. ಮೊದಲು ಎಚ್ಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು ಅಂತ ಗುಡುಗಿದ್ರು. ಕೇಂದ್ರ ಸಚಿವರಾಗಿದ್ದಾರೆ. ಮಾಧ್ಯಮಗಳ ಮುಂದೆ ದಿನಕ್ಕೊಂದು ಸುಳ್ಳು ಹೇಳುವಂತ ಪ್ರವೃತ್ತಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು, ಅವ್ರ ಮೇಲೆ ತನಿಖೆ ಆಗಿರ್ತಕ್ಕಂಥದ್ದು, ಅದನ್ನ ಅವರು ಇವತ್ತೇನಾಗಿದೆ ಅದಕ್ಕೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು. ಆಮೇಲೆ ಬೇರೆಯವ್ರನ್ನ ರಾಜೀನಾಮೆ ಕೇಳೋದು, ಬೇರೆಯವ್ರ ಬಗ್ಗೆ ನೈತಿಕತೆ ಬಗ್ಗೆ ಮಾತನಾಡೋದನ್ನ ಕಲ್ತ್ಕೋಬೇಕು. ಮಲಯಾಳಂ ಚಿತ್ರರಂಗದಲ್ಲಿ ಬಿರುಗಾಳಿ ಎಬ್ಬಿಸಿರೋ ಮೀಟು ಕ್ಯಾಂಪೇನ್ ಸದ್ಯ ಸ್ಯಾಂಡಲ್ವುಡ್ನಲ್ಲೂ ಸದ್ದು ಮಾಡ್ತಾ ಇದೆ. ಸುದೀಪ್ ಸೇರಿ ಹಲವು ನಟ ನಟಿಯರು ಸಿಎಂಗೆ ಪತ್ರ ಬರೆದಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಮಲಯಾಳಂ ಚಿತ್ರರಂಗದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಮೀಟು ಕ್ಯಾಂಪೇನ್ ಈಗ ಸ್ಯಾಂಡಲ್ವುಡ್ನಲ್ಲೂ ಸದ್ದು ಮಾಡುತ್ತಿದೆ. ಕೇರಳದ ಮಾದರಿ ತನಿಖೆಗೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಎಂಬ ಸಂಘಟನೆ ಆಗ್ರಹಿಸಿದೆ. ಸಿಎಂಗೆ ಸಲ್ಲಿಸಿದ ಮನವಿ ಪತ್ರಕ್ಕೆ 153 ವ್ಯಕ್ತಿಗಳ ಸಹಿ ಇರುವ ಮನವಿ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀಡಲಾಗಿದೆ. ಕವಿತಾ ಲಂಕೇಶ್, ನಟ ಸುದೀಪ್, ಚೇತನ್, ಕಿಶೋರ್, ನಟಿ ರಮ್ಯಾ ಐಂದ್ರಿತಾ ರೇ, ಶ್ರುತಿ ಹರಿಹರನ್, ಪೂಜಾ ಗಾಂಧಿ, ಆಶಿಕಾ ರಂಗನಾಥ್, ಶಾನ್ವಿ ಸಹಿಯುಳ್ಳ ಪತ್ರವನ್ನು ಸಿಎಂಗೆ ನೀಡಲಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಮಹಿಳೆಯರಿಗೆ ಆಗುವ ಲೈಂಗಿಕ ಕಿರುಕುಳ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ವರದಿ ಮಾಡಲು ಮನವಿ ಮಾಡಲಾಗಿದೆ. ಚಿತ್ರರಂಗದಲ್ಲಿ ಲೈಂಗಿಕ ಕಿರುಕುಳ ಭೀಕರತೆ ಇದ್ದು ಒಂದು ಸಮಿತಿ ಅಗತ್ಯವಿದೆ ಎಂದು ನಟ ಚೇತನ್ ಅಭಿಪ್ರಾಯಪಟ್ಟಿದ್ದಾರೆ. ಪುರುಷ ಪ್ರಧಾನ ಮನಸ್ಥಿತಿ ಬದಲಾಗಬೇಕು, ಲಿಂಗ ಸಮಾನತೆ ಬಯಸುವ ಸರ್ಕಾರ ಇದರ ಮೇಲೆ ಕ್ರಮ ತಗೋಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರ ಕಮಿಟಿ ರಚನೆ ಮಾಡಿ 3-4 ತಿಂಗಳಲ್ಲಿ ವರದಿ ಸಲ್ಲಿಕೆ ಮಾಡಬೇಕು ಎಂದಿದ್ದಾರೆ. ಸಿನಿಮಾ ರಂಗದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಕ್ರಮ ತಗೊಳ್ಳೋಕೆ ಮನಸ್ಥಿತಿ ಇಲ್ಲ. ಅದರ ಬಗ್ಗೆ ತಿಳುವಳಿಕೆ, ಅದರ ಬಗ್ಗೆ ಸೂಕ್ಷ್ಮತೆಗಳು ಅರ್ಥ ಮಾಡ್ಕೊಳ್ಳೋದು ಯಾರು ಇಲ್ಲ. ಸೊ ಆ ಕಾರಣಕ್ಕೆ ನಮ್ಮಿಂದ ನಾವು ಸರಿಪಡಿಸೋಕ್ಕಾಗಲ್ಲ. ಸೊ ಸರ್ಕಾರ ಅದಕ್ಕೆ ಇನ್ವಾಲ್ವ್ ಆಗಿ ಕಾಳಜಿಯಿಂದ ಅದನ್ನು ಮಾಡಿಸಿ ಅದನ್ನು ಕಿತ್ತಾಕ್ಬೇಕು. ಐರಂತ
ಸುರಿಯುತ್ತಾ ಮಳೆಗೆ ನಲುಗಿ ಹೋಗಿದ್ದ ಆಂಧ್ರಪ್ರದೇಶ, ತೆಲಂಗಾಣದಲ್ಲಿ ಸದ್ಯ ಪ್ರವಾಹದ ಅಬ್ಬರ ತಗ್ಗಿದೆ. ಇವೆಲ್ಲ ಸುದ್ದಿಗಳನ್ನು ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಳೆ ಪ್ರವಾಹಕ್ಕೆ ಆಂಧ್ರಪ್ರದೇಶ, ತೆಲಂಗಾಣ ತತ್ತರಿಸಿದೆ. ಉಭಯ ತೆಲುಗು ರಾಜ್ಯಗಳಿಗೆ ನಟ ಚಿರಂಜೀವಿ ನೆರವು ನೀಡಿದ್ದಾರೆ. 2 ರಾಜ್ಯಗಳಿಗೆ ತಲಾ 50 ಲಕ್ಷ ನೆರವು ನೀಡಿದ್ದಾರೆ. 2 ರಾಜ್ಯಗಳ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ತೆಲುಗಿನ ನಟ ಚಿರಂಜೀವಿ ಹಣ ನೀಡಿದ್ದಾರೆ. ಬಾಹುಬಲಿ ಕಲ್ಕಿ ಖ್ಯಾತಿಯ ನಟ ಪ್ರಭಾಸ್ ಕೂಡ ಪ್ರವಾಹದಿಂದ ಕಂಗೆಟ್ಟ ರಾಜ್ಯಗಳಿಗೆ ಹಣದ ನೆರವು ಘೋಷಿಸಿದ್ದಾರೆ. ಆಂಧ್ರಪ್ರದೇಶಕ್ಕೆ 2 ಕೋಟಿ ಹಾಗೆ ತೆಲಂಗಾಣಕ್ಕೆ 1 ಕೋಟಿ ಘೋಷಿಸಲಾಗಿದೆ. ಇದಲ್ಲದೆ ಪ್ರವಾಹ ಪ್ರದೇಶಗಳಲ್ಲಿ ಸಿಲುಕಿರುವ ಜನರಿಗೆ ಆಹಾರ ಮತ್ತು ಶುದ್ಧ ನೀರನ್ನ ಒದಗಿಸುತ್ತಿದ್ದಾರೆ. ಪವನ್ ಕಲ್ಯಾಣ್ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ 1 ಕೋಟಿ ದೇಣಿಗೆ ನೀಡಿದ್ದಾರೆ. ಪ್ರವಾಹ ಸಂತ್ರಸ್ತರಿಗೆ ನನ್ನ ಕೊಡುಗೆಯಾಗಿ 1 ಕೋಟಿ ರೂಪಾಯಿ ದೇಣಿಗೆ ನೀಡುತ್ತಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಸಹಾಯಕ್ಕಾಗಿ 180042500101ಕ್ಕೆ ಡಯಲ್ ಮಾಡುವಂತೆ ಡಿಸಿಎಂ ಜನರನ್ನ ಒತ್ತಾಯಿಸಿದ್ರು. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಪ್ರವಾಹದ ಅಬ್ಬರ ಕಡಿಮೆಯಾಗಿದ್ದು ಇಡೀ ನಗರವೇ ಕೆಸರುಮಯವಾಗಿದೆ. ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಶುರುವಾಗಿದೆ. ಆದ್ದರಿಂದ ನೈರ್ಮಲೀಕರಣ ಕಾರ್ಯಕ್ಕಾಗಿ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಗ್ನಿಶಾಮಕ ಯಂತ್ರಗಳನ್ನ ನಿಯೋಜಿಸಲಾಗಿದೆ. 100ಕ್ಕೂ ಹೆಚ್ಚು ವಾಹನ